ನೀವು ಬಟರ್ಫ್ರೂಟ್ ಅನ್ನೋ ಹೆಸರು ಕೇಳಿದ್ದೀರಾ ಅಥವಾ ನೀವು ಅದನ್ನು ಅವಕಾಡೋ ಅಂತ ಕರಿತೀರಾ? ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ ಅದೆರಡು ಒಂದೇ ಫ್ರೂಟ್, ಆದರೆ ಯಾಕೆ ಬೇರೆ ಹೆಸರಿದೆ ಎರಡಕ್ಕೂ? ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಮೋಸ್ಟ್ ಆಫ್ ದ ವರ್ಲ್ಡ್ ಆಫ್ ದ ಪಾರ್ಟಲ್ಲಿ ಅದನ್ನು ಅವಕಾಡೋಸ್ ಅಂತ ಕರೀತಾರೆ. ಆದರೆ ನಮ್ಮ ಭಾರತ ಮತ್ತು ಏಷ್ಯನ್ ಕಂಟ್ರೀಸಲ್ಲಿ ಅದನ್ನು ಬಟರ್ಫ್ರೂಟ್ ಅಂತ ಕರೀತಾರೆ. ಯಾಕಂದರೆ ಅದು ಕ್ರೀಮಿ ಮತ್ತು ಬಟರಿ ಟೆಕ್ಸ್ಚರ್ ಇರೋದ್ರಿಂದ ಹಾಗೆ ಕರೀತಾರೆ. ಫನ್ ಫ್ಯಾಕ್ಟ್ ಏನಂದರೆ ಅವಕಾಡೋಸ್ನ ಆಲಿಗೇಟರ್ ಪೇರ್ ಅಂತಲೂ ಕರೀತಾರೆ. ಯಾಕೆಂದರೆ ಅದರ ಸ್ಕಿನ್ ತುಂಬ ರಫ್ ಆಗಿದೆ ಮತ್ತು ಪೇರ್ ಶೇಪಲ್ಲಿದೆ ಅಂತ. ಆದರೆ ಹೆಲ್ತ್ ಬೆನಿಫಿಟ್ಸ್ ನೋಡೋಕ್ಕೆ ಹೋದರೆ ಅದು ತುಂಬ ಹೆಲ್ದಿ ಫ್ಯಾಟ್, ಫೈಬರ್ ಮತ್ತು ವೈಟಮಿನ್ಸ್ ಇರೋದ್ರಿಂದ ನಿಮ್ಮ ಹಾರ್ಟ್ಗೆ, ಸ್ಕಿನ್ಗೆ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಮೆಕ್ಸಿಕೋದಲ್ಲಿ ಕ್ವಾಕಮೋಲೆ ಅಂತ ಒಂದು ಇಂಗ್ರೀಡಿಯನ್ ಆಗಿ ಬಳಸ್ತಾರೆ. ನಮ್ಮ ಭಾರತದಲ್ಲಿ ಇದನ್ನು ಅವಕಾಡೋ ಮಿಲ್ಕ್ ಶೇಕ್ ಆಗಿ ಬಳಸ್ತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಬಟರ್ಫ್ರೂಟ್ ಅಥವಾ ಅವಕಾಡೋಸ್ ಹೆಸರು ಕೇಳಿದ್ರೆ ಕನ್ಫ್ಯೂಸ್ ಆಗಲ್ಲ ಅಂತ ಅಂದ್ಕೊತೀನಿ. ಇದು ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.